ವೀಕ್ಷಕರೇ, ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿಯ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾನೆ ಇದ್ದು ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ. ಭೀಮೆಯ ಪ್ರವಾಹ ಅಕ್ಷರಶಃ ಬದುಕನ್ನೇ ಕಸಿದುಕೊಂಡು ಬಿಟ್ಟಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿದಂಥ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಟೋಟಲಿ ಜನಜೀವನ ಅಸ್ತವ್ಯಸ್ತ. ಕಳೆದ 70 ವರ್ಷಗಳಲ್ಲಿ ಇಂತಹ ಒಂದು ಪ್ರವಾಹ ಬಂದಿರಲಿಲ್ಲ ಅಂತ ಇಲ್ಲಿ ಜನರು ಹೇಳ್ತಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದ ಜನರು ಕಣ್ಣೀರು ಹಾಕ್ತಿದ್ದಾರೆ. ಮಳೆರಾಯ ಇಲ್ಲಿನ ಜನರ ಬದುಕನ್ನೇ ಬರ್ಬಾದ್ ಮಾಡಿದ್ದಾರೆ. ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಸಾವಿರಾರು ಎಕರೆ ಜಮೀನು ಜಲಾವೃತಗೊಂಡು ಅನ್ನದಾತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಹಬ್ಬದ ಸಡಗರಕ್ಕೆ ಭೀಮೆಯ ಪ್ರವಾಹ ಕೊಳ್ಳಿ ಇಟ್ಟಿದೆ. ಹಬ್ಬದ ಸಂಭ್ರಮದಲ್ಲಿ ಮುಳುಗಬೇಕಿದ್ದ ಊರುಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಮುಲಾಮಾರಿ ನೀರಿಗೆ ಕೊಚ್ಚಿ ಹೋದ ಸೇತುವೆ. ಮುಲಾಮಾರಿ ಜಲಾಶಯದಿಂದ ಅಪಾರ ನೀರು ರಿಲೀಸ್ ಮಾಡಿದ್ದರಿಂದ ಚಿಂಚೋಳಿಯ ಚಾಪ್ಲಾ ನಾಯಕ್ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಸ್ಥಳಕ್ಕೆ ಶಾಸಕ ಅವಿನಾಶ್ ಜಾಧವ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಿರುಗಾಳಿ ಮಳೆಗೆ ನೆಲಕ್ಕುರುಳಿದ ಪಪ್ಪಾಯ ಬೆಳೆ. ಮಳೆಯ ಹೊಡೆತಕ್ಕೆ ಕಲಬುರಗಿ ರೈತರು ತತ್ತರಿಸಿ ಹೋಗಿದ್ದಾರೆ. ಅಫಜಲ್ಪುರ ತಾಲೂಕಿನಲ್ಲಿ ಬಿರುಗಾಳಿ ಮಳೆಗೆ ಪಪ್ಪಾಯ ಬೆಳೆ ನೆಲಕ್ಕುರುಳಿ ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹೊರವಲಯದಲ್ಲಿರುವಂಥ ಪಪ್ಪಾಯಿ ಹೊಲದಲ್ಲಿರುವಂಥದ್ದು. ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂಥ ಏನು ಮಳೆಗೆ ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿರುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಗಿಡಗಳು ಏನೋ ಕಾಯಿ ಬಿಟ್ಟಿರುವಂಥದ್ದು ಅದೆಲ್ಲವೂ ಕೂಡ ಇದೀಗ ನೆಲಕ್ಕುರುಳಿ ಬಿದ್ದಿರುವಂಥದ್ದು. ಹೊಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಜಗದೇವಪ್ಪ ಅನ್ನುವಂಥ ರೈತನಿಗೆ ಸೇರಿರುವಂಥ ಈ ಒಂದು ಜಮೀನು ಆಗಿರುವಂಥದ್ದು. ಸುಮಾರು 4 ಎಕರೆ ಜಮೀನಿನಲ್ಲಿ 2000ಕ್ಕೂ ಅಧಿಕ ಪಪ್ಪಾಯಿ ಗಿಡವನ್ನು ನಾಟಿ ಮಾಡಿದರು. ಎಲ್ಲವೂ ಕೂಡ ಏನೋ ಚೆನ್ನಾಗೇ ಇತ್ತು. ಇದೀಗ ಹಣ್ಣಾಗುವಂಥ ಸಮಯ ಬಂದಿರುವಂಥ ಸಂದರ್ಭದಲ್ಲೇ ಅತಿಯಾದಂಥ ಮಳೆ ಆಗಿ ಏನು ಆ ಒಂದು ಬೆಳೆ ಹಾಳಾಗ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಹೊಲದ ತುಂಬೆಲ್ಲ ಅಲ್ಲಲ್ಲಿ ಗಿಡಗಳ ಎಲ್ಲವೂ ಕೂಡ ನೆಲಕ್ಕುರುಳಿ ಬಿದ್ದಿರುವಂಥದ್ದು. ಭೀಮೆ ಅಬ್ಬರಕ್ಕೆ ಊರು ತೊರೆದ ಗ್ರಾಮಸ್ಥರು. ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ರೋಸಾ ಗ್ರಾಮ ನಡುಗಡ್ಡೆಯಂತಾಗಿದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮೇವು ನೀರಿಲ್ಲದೆ ಮೂಕ ಪ್ರಾಣಿಗಳು ಪರದಾಡಿವೆ. ಒಂದೇ ಊರಿನ ಸಾವಿರಾರು ಎಕರೆ ಜಮೀನು ಜಲಾವೃತ. ಗಡಿನಾಡು ಬೀದರ್ ಜಿಲ್ಲೆಯ ಅನ್ನದಾತರು ಹೈರಾಣಾಗಿ ಹೋಗಿದ್ದಾರೆ. ಗೋದಾವರಿಗೆ ಬಂಜ್ರಾ ಡ್ಯಾಂ ಭಾರಿ ಪ್ರಮಾಣದ ನೀರು ರಿಲೀಸ್ ಮಾಡಿದ್ದು ನೂರಾರು ಹಳ್ಳಿಗಳಿಗೆ ಸಂಕಷ್ಟ ಎದುರಾಗಿದೆ. ಒಂದೇ ಊರಿನ ಸಾವಿರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ಮಹಾಮಳೆಗ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಅಕ್ಷರಶಃ ನಲ್ಲು ಹೋಗ್ಯದ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಟೋಟಲಿ ಜನಜೀವನ ಅಸ್ತವ್ಯಸ್ತ ಆಗ್ಯದ. ನಮ್ಮ ಹಿಂದ್ಗಡೆ ನೋಡ್ಬೋದು ನೀವು, ಮನೆ ಯಾವ ರೀತಿ ಜಲಾವೃತಗೊಂಡದ. ಅದು ಮನೆ ಇತ್ತು, ಅಲ್ಲಿ ರೈತರು ಜಾನುವಾರುಗಳು ಇರ್ತೀವಿ. ಸಂಪೂರ್ಣ ಮನೆ ಏನದ ಜಲಾವೃತಗೊಂಡದ. ಒಳಗಡೆ ಇದ್ದಂಥ ಜಾನುವಾರುಗಳೆಲ್ಲ ರಾತ್ರೋರಾತ್ರಿ ಏನದಂದ್ರೆ ಅವ್ರೇನದ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ಗಡಿ ಜಿಲ್ಲೆ ಬೀದರಲ್ಲಿ ಮಳೆರಾಯ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ಬೋದು. ಒಂದು ಕಡೆ ಮಳೆ ಇರ್ಬೋದು, ಎರಡನೇದು ಈಗಾಗಲೇ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ನೀರು ಬಿಡ್ತಾರೆ. ಆ ನೀರಿನ ಅವಾಂತರ ಕೂಡ ನೋಡ್ಬೋದು ನೀವು. ಯಾವ ರೀತಿ ಅಲ್ಲಿ ರಸ್ತೆ ಕಾಣ್ತಾ ಇದೆ, ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿ ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳು ಮುಳುಗೋಗಿವೆ. ಪ್ರವಾಹಕ್ಕೆ ಮುಳುಗಿದ ದೇವಸ್ಥಾನ. ಪ್ರವಾಹಕ್ಕೆ ವಿಜಯಪುರ ಜಿಲ್ಲೆಯ ಕೇಡಗಿ ಗ್ರಾಮ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಶ್ರೀ ಗುರು ಬಸವರಾಜೇಂದ್ರ ಮಠ ಮುಳುಗಡೆಯಾಗಿದ್ದು ಈಜಿಕೊಂಡು ಹೋಗಿ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಕೇಡಗಿ, ತಾರಾಪುರ, ದೇವಣಗಾಂವ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು ಏನು ತಾವಿಲ್ಲಿ ನೋಡ್ಬೋದು. ಇದು ತಾವಿಲ್ಲಿ ನೋಡ್ಬೋದು. ಈ ಥರ
ಜನರು ಜಲ ದಿಗ್ಬಂಧನಕ್ಕೆ ಎದುರಾಗಿ ಬಹುತೇಕ ಈ ಗ್ರಾಮದಲ್ಲಿ ಕೇಡಿಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿರ್ತಕ್ಕಂಥದ್ದು. ಈ ಥರ ಬೋಟ್ನಲ್ಲಿ ತಿರುಗಾಡ್ತಕ್ಕಂಥ ಸಮಸ್ಯೆ ಎದುರಾಗಿದೆ. ಯಾಕಂತಂದರೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಪ್ರವಾಹದ ಹೊಡೆತ. ಮಹಾಮಳೆಗೆ ವಿಜಯಪುರ ಜಿಲ್ಲೆಯ ಜನ ಬೆಚ್ಚಿಬಿದ್ದಿದ್ದಾರೆ. ಭೀಮಾ ನದಿ ಪ್ರವಾಹ ಇಂಡಿ ಹಾಗೂ ಅಲಮೇಲಾದಲ್ಲಿ ಅವಾಂತರ ಸೃಷ್ಟಿಸಿದೆ. ದೇವಸ್ಥಾನ, ಮನೆಗಳು, ಅಂಗಡಿಗಳು ಮುಳುಗಡೆಯಾಗಿದೆ. ಭೀಮೆಯ ಆರ್ಭಟ ಹಬ್ಬದ ಸಂಭ್ರಮದಲ್ಲಿದ್ದಂಥವರಿಗೆ ಶಾಕ್ ಕೊಟ್ಟಿದೆ. ಸಂಪೂರ್ಣವಾಗಿ ಇದು ಜಲಾವೃತವಾಗಿರ್ತಕ್ಕಂಥದ್ದು. ದಸರಾ ಸಂದರ್ಭದಲ್ಲಿ ಇಂತಹ ಒಂದು ಮಳೆ ಅವಾಂತರದಿಂದಾಗಿ ಯಾವುದೇ ಪೂಜೆ ಪುನಸ್ಕಾರಗಳು ಇಲ್ಲಿ ದೇವಸ್ಥಾನದಲ್ಲಿ ನಡೆಯೋದು ಕಷ್ಟ ಆಗ್ತಾ ಏನು ದೇವರಿಗೆ ಒಂದು ನಿತ್ಯ ಪೂಜೆ ಮಾಡ್ಬೇಕಾಗುತ್ತೆ. ಇದೇ ತರ ಬೋಟ್ ಅಲ್ಲಿ ಹೋಗಿ ಒಂದು ಪೂಜೆ ಮಾಡ್ಬೇಕಂತ ಒಂದು ಸಮಸ್ಯೆ ಎದುರಾಗಿದೆ. ಏನು ಭೀಮಾ ನದಿಯಿಂದ ಏನು ಸುಮಾರು 3 ಲಕ್ಷಕ್ಕೂ ಅಧಿಕ ಕ್ಯೂಸಿಕ್ ನೀರು ಬಿಟ್ಟಿರೋ ಪರಿಣಾಮವಾಗಿ ಇಂತಹ ಒಂದು ಪ್ರವಾಹ ಉಂಟಾಗಿದೆ. ಮಲಪ್ರಭಾ ನದಿ ತೀರದ ಬೆಳೆಗಳು ಜಲಾವೃತ. ಮಹಾರಾಷ್ಟ್ರದ ಮಳೆಗೆ ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಬಾಬೀರನೂರು ಗ್ರಾಮದ 16 ಎಕರೆ ಕಬ್ಬು ಬೆಳೆ ನಾಶವಾಗಿದೆ. ಮಳೆಗೆ ಮುಳುಗಿದ ರಸ್ತೆಗಳು. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ತುಂಬಿ ಹಂಪಿಗೆ ಬಂದ ಪ್ರವಾಸಿಗರು ಪರದಾಡಿದ್ರು. ವಿಶ್ವವಿಖ್ಯಾತ ಹಂಪಿಗೆ ಹೋಗ್ತಕ್ಕಂತಹ ರಸ್ತೆ ಸಂಪೂರ್ಣವಾಗಿ ಮಳೆಯಿಂದ ಈ ಒಂದು ಅವ್ಯವಸ್ಥೆ ಆಗಿದೆ ಅಂತಾನೆ ಹೇಳಬಹುದು. ಏನೋ ವಿಶ್ವವಿಖ್ಯಾತ ಹಂಪಿಗೆ ಕಮಲಾಪುರ ಮೂಲಕವಾಗಿ ಹೋಗ್ತಕ್ಕಂತಹ ರಸ್ತೆಯ ದುಸ್ಥಿತಿ ಇದು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ದೊಡ್ಡದಾದಂತಹ ತೆಗ್ಗು, ಮತ್ತೊಂದು ಕಡೆ ಈ ಭಾಗದಲ್ಲಿ ಕಲ್ಲುಗಳನ್ನ ಹಾಸಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಪಾಯ ಉಂಟಾದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಭೀಮಾ ನದಿ ಪ್ರವಾಹ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದ್ದು ದಸರಾ ಹಬ್ಬದ ಸಂಭ್ರಮದಲ್ಲಿದ್ದ ಜನರ ಬದುಕನ್ನೇ ಕಸಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಹಲವು ರಾಜ್ಯಗಳಲ್ಲಿ ವರುಣಾರ್ಭಟ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ದೆಹಲಿ, ಕೋಲ್ಕತಾ ಸೇರಿದಂತೆ ಹಲವು ನಗರಗಳು ತತ್ತರಿಸಿ ಹೋಗಿವೆ. ಹಾಗಾದ್ರೆ ಮಳೆ ಅಬ್ಬರ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಯನ್ನ ಕೊಡ್ತಾ ಇದೆ ಇಲ್ಲಿದೆ ನೋಡಿ ರಿಪೋರ್ಟ್. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆ ಆರ್ಭಟ, ರಸ್ತೆಗಳು ಜಲಾವೃತ, ಸವಾರರು ಪರದಾಟ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾರೆ. ರಸ್ತೆಗಳು ಕೆರೆಯಂತಾಗಿದ್ದು ಸವಾರರು ಪರದಾಡಿದ್ದಾರೆ. ಅಂಡರ್ ಪಾಸ್ನಲ್ಲಿ ನೀರು ನಿಂತು ಸವಾರರು ವಾಹನಗಳನ್ನ ತಳ್ಳಿಕೊಂಡು ಹೋಗಿದ್ದಾರೆ. ಅಂಡರ್ ಪಾಸ್ನಲ್ಲಿ ಸಿಲುಕಿದ್ದ ತಾಯಿ ಮಗು ರಕ್ಷಣೆ. ದೆಹಲಿಯ ಜಾಕಿರ್ ಅಂಡರ್ ಪಾಸ್ನಲ್ಲಿ ಸಿಲುಕಿದ್ದ ತಾಯಿ ಮಗುವನ್ನ ರಿಕ್ಷಾ ಸವಾರನೊಬ್ಬ ರಕ್ಷಿಸಿದ್ದಾನೆ. ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಜನರು ಮನೆಯಿಂದ ಆಚೆ ಬರದಂತಾಗಿದ್ದು ಜನಜೀವನ ತತ್ತರಿಸಿದೆ. ನದಿಯಂತಾದ ರಸ್ತೆಗಳು. ಉತ್ತರ ಪ್ರದೇಶದ ಮಥುರಾದಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ರಸ್ತೆಗಳೆಲ್ಲ ನದಿಯಂತಾಗಿದ್ದು ಸವಾರರು ಪರದಾಡಿದ್ರು. ಮಳೆ ಅಬ್ಬರಕ್ಕೆ ಮುಳುಗಿದ ರಸ್ತೆಗಳು. ಸುರಿದ ಭಾರೀ ಮಳೆಗೆ ಕೋಲ್ಕತ್ತಾದಲ್ಲಿ ರಸ್ತೆಗಳೆಲ್ಲ ಮುಳುಗಿ ಹೋಗಿವೆ. ಮೊಣಕಾಲುದ್ದ ನಿಂತ ನೀರಿನಲ್ಲಿ ಸವಾರರು ಸಂಚರಿಸಿದ್ದಾರೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವರುಣದೇವ ಅಬ್ಬರಿಸುತ್ತಿದ್ದು ಜನಜೀವನ ತತ್ತರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.